बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ದೇಶಭಕ್ತದ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ತಾಲಿಬಾನ್ಗೆ ಹೋಲಿಕೆ ಮಾಡಿ ಮಾತನಾಡಿರ್ತಕ್ಕಂಥದ್ದು ಈಗಾಗಲೇ RSS ಸಂಘಟನೆ ದೇಶಭಕ್ತಿಯನ್ನು ಜಾಗೃತಿಗೊಳಿಸತಕ್ಕಂಥ ಕಾರ್ಯದೊಳಗೆ ತೊಡಗಿ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲೇ ಅತ್ಯಂತ ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಸಂಘಟನೆ, ದೇಶಭಕ್ತ ಸಂಘಟನೆ ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಅನೇಕ ಹಿರಿಯ ನಾಯಕರು ದೇಶದಲ್ಲಿ ರಾಷ್ಟ್ರಪತಿ ಆದಂಥ ಆ ಸಂದರ್ಭದಲ್ಲಿ ಪ್ರಣಬ್ ಮುಖರ್ಜಿಯವರಿಂದ ಹಿಡ್ಕೊಂಡು ಅನೇಕ ಕಾಂಗ್ರೆಸ್ಸಿನ ನಾಯಕರು ಕೂಡ ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತು ಕೂಡ ದಿಗ್ವಿಜಯ್ ಸಿಂಗ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, RSSನ ಬಗ್ಗೆ ಮೆಚ್ಚುಗೆ ಮಾತನ್ನು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಇಂಥ ಸಂದರ್ಭದೊಳಗೆ ತಾಲಿಬಾನ್ಗೆ ಹೋಲಿಕೆ ಮಾಡಿ ಮಾತಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಜಿಲ್ಲೆ ಅದನ್ನು ಹೇಳಿಕೆಯನ್ನು ಖಂಡಿಸ್ತದೆ. ಒಬ್ಬ ಹಿರಿಯ ನಾಯಕನಾಗಿ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಅವರ ಘನತೆಗೆ ತಕ್ಕಂಥದ್ದು ಮಾತಾಡಬೇಕು. ಅವರ ಒಂದು ಹೇಳಿಕೆಗೆ ಅದು ಶೋಭೆ ತರ್ತಕ್ಕಂಥದ್ದು ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ವಿಷಯ, ನಮ್ಮ ಜಿಲ್ಲೆಯವರೇ ಮಾಜಿ ನೀರಾವರಿ ಮಂತ್ರಿಗಳಾದಂಥ MP ಪಾಟೀಲ್ರು ಇವತ್ತಿನ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ ಕಾರಜೋಳವ್ರ ಬಗ್ಗೆ ಪಾಪದ ಕೂಸು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದಂಥ ಸಂದರ್ಭದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನು ಒಂದ್ಸರಿ ನೀವು ವಿಮರ್ಶೆ ಮಾಡ್ಕೊಳ್ಳಿ. ಆ ಸಂದರ್ಭದಲ್ಲಿ ತಾವು ಶಾಸಕರಾದಂಥ ಸಂದರ್ಭದಲ್ಲಿ, ಅವತ್ತು ಕಾಂಗ್ರೆಸ್ದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಖರ್ಗೆಯವರು ನೀರಾವರಿ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಕೆರೆಗೆ ನೀರು ತುಂಬಕ್ಕನ್ನಂಥ ಒಂದು ಪ್ರಸ್ತಾವನೆ ತೆಗೆದುಕೊಂಡು ಹೋದಾಗ ಅವೈಜ್ಞಾನಿಕ ಆದಂಥದ್ದನ್ನು ಇಟ್ಟುಕೊಂಡು ತಿರಸ್ಕಾರ ಮಾಡಿದರು. ನಿಮ್ಮ ಪ್ರಸ್ತಾವನೆಯೇ ಸಲಿಕೆ ಆಗಲಿಲ್ಲ. ಯಾವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬಂದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳು, ಗೋವಿಂದ ಕಾರಜೋಳರವರು ಮೈನರ್ ಇರಿಗೇಷನ್ ಮಂತ್ರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅದು ವೈಜ್ಞಾನಿಕವಾಗಿ ಅದು ಸರಿಯಾದ ಅಂತರ್ಜಲ ಮಟ್ಟ ಹೆಚ್ಚಾಗಬೇಕು, ನಮ್ಮ ಜಿಲ್ಲೆಗೆ ನೀರು ಸಿಗಬೇಕನ್ನುವಂಥ ಕಾರಣದಿಂದ ಕೆರೆಗೆ ನೀರು ತುಂಬತಕ್ಕಂಥ ಯೋಜನೆಯನ್ನು ಪ್ರಾರಂಭಗೊಂಡಿದ್ದು ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಾಗ ಅನ್ನುವಂಥದ್ದನ್ನು. ಎರಡನೇ ಸಂಗತಿ, ಸದಾನಂದಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಮಗ್ರ ವಿಜಯಪುರ ಜಿಲ್ಲೆಗೆ ನೀರಾವರಿ ಆಗಬೇಕನ್ನುವಂಥ ಕಾರಣದಿಂದ ಆಗಿನ ಯೋಜನಾ ವೆಚ್ಚಕ್ಕೆ ಅನುಗುಣವಾಗಿ 17,000 ಕೋಟಿ ರೂಪಾಯಿ ಆಡಳಿತಾತ್ಮಕ ಮಂಜೂರವನ್ನು ಕೊಟ್ಟಿದ್ದರು. ಅವತ್ತು ಕಾಂಗ್ರೆಸ್ ವಿರೋಧ ಪಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಕೂಡಲ ಸಂಗಮದಿಂದ ನೀವು ಕೃಷ್ಣವರಿಗೆ ಪಾದಯಾತ್ರೆ ಮಾಡಿ ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ನಾನು ದುಡ್ಡನ್ನು ಕೊಡ್ತೀವಿ ಅಂತನ್ನುವಂಥ ಒಂದು ಪ್ರತಿಜ್ಞೆ ಮಾಡಿದೆ. ಅವು ಯಾವ ಪ್ರತಿಜ್ಞೆನೂ ಮಾಡಲಿಲ್ಲ. 5 ವರ್ಷ ನಿಮ್ಮದೇ ಸರ್ಕಾರ ಇತ್ತು. ನಂತರ ಕೂಡ ನಿಮ್ಮದು ದಳದೊಂದಿಗೆ ಕೂಡಿ ಸಮ್ಮಿಶ್ರ ಸರ್ಕಾರ ಮಾಡಿದ್ರಿ. ಆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಯಾವ ಶಿಶು ಅಂತ ಮಾತಾಡಿದ್ರು ಅಂತನ್ನೋದ್ರ ಬಗ್ಗೆ ನಿಮಗೆ ಗೊತ್ತದ. ಅದರ ಬಗ್ಗೆ ನಾವು ಹೇಳಕ್ಕೆ ಹೋಗಂಗಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳವರು ಮತ್ತು ಅನೇಕ ವಿಜಯಪುರ ಜಿಲ್ಲೆಗೆ ಇವತ್ತು ವಿಮಾನ ನಿಲ್ದಾಣ ಆಗುವಂಥ ನಿಟ್ಟಿನೊಳಗಿರ್ಬೋದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ತಂದುಕೊಟ್ಟಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕ, ಒಬ್ಬ ಹಿರಿಯ ನಾಯಕರ ಬಗ್ಗೆ ಇಂಥ ಶಬ್ದಗಳನ್ನು ಮಾತಾಡ್ತಕ್ಕಂಥದ್ದು ಶೋಭೆ ತರುವಂಥದ್ದು ಅಲ್ಲ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛಿಸ್ತೀನಿ. ಇನ್ನೊಂದು ದೊಡ್ಡ ಅಧಿಕಾರಿ ಅಂದರೆ ಇನ್ನು ಸಬ್ ರಿಜಿಸ್ಟ್ರ್ ಆಫೀಸ್ ಅದ. ಆಗಿನ ಒಂದು ವರ್ಷದ ಹಿಂದೆ ನಿಮಗೆ ಪತ್ರಿಕೆ ಗಮನಕ್ಕೂ ನಾನು ತಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆಲ್ಲ ಪತ್ರಿಕೆಯಲ್ಲಿ ಪತ್ರ ಬರೆದಿದ್ದೆ. ಏನಂತಂದ್ರೆ ಭಾಳಷ್ಟು ಭ್ರಷ್ಟಾಚಾರ ಆಗತ್ತದ, ಅಷ್ಟು ಆಸ್ತಿಗಳು ಅಕ್ರಮವಾಗಿ ಪರಬಾರಿ ಆಗತ್ತವ. ಒಬ್ಬರ ಯಾರೋ ಭಾವಚಿತ್ರ ಅಂತಂದು ಯಾರ್ದೋ ಹೆಸರಿಗೆ ಹಚ್ಚಿ ಮಾರಾಟ ಆಗೋ ಇಂಥದ್ದು ಕೋಟ್ಯಾಂತರ ರೂಪಾಯಿ ಅಕ್ರಮ ಆಗ್ಯದ. ಇದನ್ನು ತನಿಖೆ ಆಗಬೇಕು ಅಂತೇಳಿ ಬರೆದಿದ್ದೆ. ಆವಾಗ ಅದನ್ನು
ಸರ್ಕಾರ ತೊಗೊಂಡು ಅದನ್ನೇನೋ ಎನ್ಕ್ವೈರಿ ಮಾಡಾತಿತ್ತು. ಮುಂದೆ ಅವಾಗ ಇದ್ದಂಥ ಸಬರಿಸ್ಟ್ನ ಎತ್ತಂಗಡಿ ಮಾಡಿದ್ರು. ಮತ್ತು ಅದೇ ಸಬರಿಸ್ಟ್ರು ಮತ್ತು ಇಲ್ಲಿ ಬಂದು ಕಾರ್ಯನಿರ್ವಹಿಸೋದಾದ್ರೆ ಇದು ಭಾಳಷ್ಟು ಜನರಿಗೆ ಮತ್ತು ನಮ್ಮ ಆಸ್ತಿಗಳು ಉಳಿತಾವಿಲ್ಲ ಆತಂಕ ಆಗ್ಬಿಟ್ಟವು. ಇದೊಂದು ವರ್ಷದಿಂದ ಲೆಟರ್ ಬರೆದಿದ್ದು ತಮಗೆಲ್ಲ ಪತ್ರನೂ ಕೊಟ್ಟಿದ್ದೆ. ಬೇಕಾದ್ರೆ ಆ ಪತ್ರಿಕೆ ಡೇಟ್ ನಾನು ತೆಗೆದು ಹೇಳ್ತೀನಿ. ಅದಕ್ಕೆ ಮತ್ತು ನಾನು ತಮ್ಮ ಮುಖಾಂತರ ಸರ್ಕಾರ ಗಮನಕ್ಕೆ ಸೆಳೆಯಕ್ಕೆ ಬರ್ತೀನಿ. ಏನು ಇದ್ದ ಸಬ್ರಿಜಿಸ್ಟ್ರಿ ಹಿಂದಕ್ಕಿದ್ದಾಕ್ರೆ ಬಿಜಾಪುರದಾಗ ಒಂದು 150ಕ್ಕೂ ಹೆಚ್ಚು ಆಸ್ತಿಗಳು ಅಕ್ರಮವಾಗಿ ಪರಬರಿ ಆಗಿತ್ತು. ಅಂದ್ರೆ ಟ್ರಾನ್ಸ್ಫರ್ ಆಗಿದೆ. ಯಾರ್ದೋ ಆಸ್ತಿ ಯಾರಿಗೂ ಮಾರಾಟ ಆಗಿತ್ತು. ಮೂಲ ಮಾಲಕರು ಇರ್ತಿತ್ತಲ್ಲ, ಹಿಂಗೆ ಕೋಟ್ಯಾಂತರ ಬಡವ್ರಿಗೆ ತೊಂದರೆ ಆಗಿತ್ತು, ಭಾಳಷ್ಟು ಮಂದಿ ತೊಂದರೆ ಆಗಿತ್ತು. ಮತ್ತು ಅದೇ ಸಬ್ರಿಜಿಸ್ಟ್ರಿ ಬಂದು ಕೂತಾರೆ. ಅಲ್ಲೆಲ್ಲ ಅವಸ್ಥಿತಿ ಪತ್ರಿಕೆಗಳು ಕೂಡ ಬರತ್ತದ, ಎಷ್ಟು ರೇಸ್ ಇರ್ತದೆ. ಮೊನ್ನೆ ಯಾರೋ ಕಾಂಗ್ರೆಸ್ ಒಬ್ಬರು ಯಾರೋ ಕಾರ್ಯಕರ್ತರು ಅವ್ರು ಹುಡುಕಿ ಕೊಡ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮೊನ್ನೆ ನಮ್ಮ ಸಂಸದರು ಹೋದಾಗ ಕೂಡ ಆ ವ್ಯವಸ್ಥೆ ನೋಡಿದ್ದಾರೆ. ನಾವು ಸಂಸದರು ಚರ್ಚೆ ಮಾಡಿದ್ವಿ. ಸಂಸದರು ಒಂದು ಸರ್ಕಾರಕ್ಕೆ ಪತ್ರ ಬರ್ತಾರೆ, ಈ ಸಬ್ರಿಜಿಸ್ಟ್ರಿನ ರೂರಲ್ ಮತ್ತು ಸಿಟಿ ಡಿವೈಡ್ ಮಾಡಬೇಕಂತ ಈಗಾಗಲೇ ಮುಖ್ಯಮಂತ್ರಿಗೆ ಪತ್ರ ಬರೋದು, ಕಂದಾಯ ಮಂತ್ರಿ ಪತ್ರ ಬರೋದು, ಫೋನ್ ಮುಖಾಂತರ ಮಾತಾಡಿದ್ದಾರೆ. ಅವ್ರಿಗೆ ನಾವು ಇದಕ್ಕೆ ಏನು ಮಾಡಬೇಕು ಅನ್ನೋಂಥ ಸೊಲ್ಯೂಷನ್ ಕಂಡುಹಿಡಿದು ನನಗೆ ಕೇಳಿದ್ರು, ಇದನ್ನು ಏನಾದರೂ ಮಾಡಬೇಡಿ ಸರ್ ಅನ್ನೋ. ಅದಕ್ಕೆ ಅವರು ಇದನ್ನು ಸಿಟಿ ಬೇರೆ ರೂರಲ್ ಬೇರೆ ಎರಡು ಮಾಡಿದ್ರೆ ಇದು ರೇಸ್ ಕಮ್ಮಿ ಆಗ್ತದೆ, ಇಲ್ಲಿ ಭಾಳಷ್ಟು ಔಷಧಿ ತೆಗೆದು ಒಂದು ಮಾಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ. ಪತ್ರಿಕೆ ಇದರಲ್ಲೂ ನಾನು ಏನು ಮುಖಾಂತರ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೀನಿ. ಮತ್ತು ಕಳೆದ ಬಾರಿ ಏನು ಪತ್ರ ಬರೆದಿದೆ ಎನ್ಕ್ವೈರಿ ಮಾಡಬೇಕು, ಅವರು ಯಾರ್ಯಾರ್ದು ಹಿಂಗೆ ಕೇಸ್ಗಳಾಗ್ಯಾವ, ಎಷ್ಟು ಕೇಸ್ಗಳಾಗ್ಯಾವ ಅದನ್ನು ಎನ್ಕ್ವೈರಿ ಮಾಡಬೇಕು, ಕ್ರಮ ತಗೋಬೇಕು ಅನ್ನೋ ಮುಖಾಂತರ ನಾವು ಇನ್ನೊಮ್ಮೆ ಅದನ್ನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋಕೆ ಬಯಸ್ತೀನಿ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं।